LBA ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಸೆಮಿಸ್ಟರ್ 1 ಕನ್ನಡ ಅಂದರೆ 5ನೇ ತರಗತಿಯ ಕನ್ನಡ. ಇದರಲ್ಲಿ ಬರುವಂಥ ಸೆಮಿಸ್ಟರ್ 1ನಲ್ಲಿ ಬರುವಂತಹ ಎಲ್ಲ ಕ್ವೆಶ್ಚನ್ಸ್ಗಳಿಗೆ 5ನೇ ತರಗತಿ ಇದರಲ್ಲಿ ಬರುವಂತಹ ಎಲ್ಲ ಘಟಕ ಪರೀಕ್ಷೆಗಳೇನಿದ್ದಾವೆ, ಒಟ್ಟಿಗೆ ಬಾಳುವ ಆನಂದ, ಇವೆಲ್ಲ ಏನಿರ್ಬೋದು, ಗದ್ಯ ಭಾಗ ಮತ್ತು ಪದ್ಯ ಭಾಗದ ಸಂಪೂರ್ಣ ಈ ಅಷ್ಟು ಪೂರಕ ಪಾಠಗಳಿಗೂ ಸೇರಿದಂತೆ ಅಷ್ಟಕ್ಕೂ ಕೂಡ LBA ಟೆಸ್ಟ್ಗಳನ್ನು ಅಂದರೆ ಘಟಕ ಪರೀಕ್ಷೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ನೇದು ಒಟ್ಟಿಗೆ ಬಾಳುವ ಆನಂದ, 5ನೇ ತರಗತಿ. ಇದು ಅಮ್ಮನ ಮರ. ಅಮ್ಮ ಎಂಬುದರ ಲಿಂಗ ರೂಪ ಅಂತ ಕೇಳಿದರೆ ಇದು ಸ್ತ್ರೀಲಿಂಗ ಆಗುವಂಥದ್ದು. ಇದಕ್ಕೆ ರೈಟ್ ಹಾಕುವಂಥದ್ದು, ಅಂದರೆ ಕೊಟ್ಟಿರುವ ಆಯ್ಕೆಯಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಇದು ಸರಿನಾ? ಸರಿ. ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಇಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳಿದರೆ ಜಗಳ ಕಲಹ, ಒಟ್ಟಿಗೆ ಬಾಳಿದರೆ ಸುಖವಾಗಿ ಇರಬಹುದು, ನಾಳೆ ಭವಿಷ್ಯತ್ ಕಾಲ, ಕಲ್ಲು ಸಜಾತಿಯ ಒತ್ತಕ್ಷರ ಪದ. ಇವುಗಳಿಗೆ ಉತ್ತರವನ್ನು ಬರೀಬೇಕು. ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೀತಿದ್ದರು? ಅಮ್ಮನ ಮರ ಅಂತೇಳಿ ಕರಿತಾ ಇದ್ದರು. ವರ್ಣಮಾಲೆಯಲ್ಲಿ ಎಷ್ಟು ವಿಧ? 3 ವಿಧ. ಯಾವ್ಯಾವು? ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಕಗಳು. ನೆಕ್ಸ್ಟ್ ಮೌಖಿಕಕ್ಕೆ ಸಂಬಂಧಪಟ್ಟಂತೆ 5 ಅಂಕಕ್ಕೆ ಇರ್ತೈತೆ. ಹೊಲವನ್ನು ಉಳಲು ಬಳಸುವಂಥ ಸಾಧನ ನೇಗಿಲು. ಜಂಬದಿಂದ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು? ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ನಾನು ಇರುವುದರಿಂದಲೇ ಜನರು ನಿನಗೂ ಗೌರವ ಕೊಟ್ಟು ಪೂಜೆ ಮಾಡುತ್ತಿದ್ದಾರೆ ಎಂದು ಹೇಳಿತು. ಇದು 11ಕ್ಕೆ ಬರೀಬೇಕು. 12ಕ್ಕೆ ಒಟ್ಟಿಗೆ ಬಾಳುವ ಆನಂದ. ಪಾಠದ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದರೆ ಇಲ್ಲಿ 12ನೇ ಕ್ವಶನ್ಸ್ಗೆ ಆನ್ಸರು ಇದಾಗಿರ್ತದೆ. ಇಲ್ಲಿ ಯಾರೂ ಕೇಳಿಲ್ಲ, ಯಾರೂ ಮೇಲಲ್ಲ, ಪ್ರತಿಯೊಬ್ಬರಿಗೂ ಅವರದೇ ಆದ ಪ್ರಾಮುಖ್ಯತೆ ಇರುತ್ತದೆ. ಎಲ್ಲರೂ ಪರಸ್ಪರ ಹೊಂದಾಣಿಕೆಯಿಂದ ಒಟ್ಟಾಗಿ ಬೆಳೆದರೆ ಮಾತ್ರ ಜೀವನ ಸುಖವಾಗಿ ಇರುತ್ತದೆ ಅಂತಕ್ಕಂಥದ್ದನ್ನು 12ನೇ ಕ್ವಶನ್ಸ್ಗೆ ಆನ್ಸರನ್ನ ನೀವು ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ನದಿಯ ಅಳಲು. ಇಲ್ಲಿ ಮಲಿನ ಪದದ ಅರ್ಥ ಕೊಳಕು ಅಂಥೇಳಿ. ಜಲದೇವತೆ ಮಾಲಿನ್ಯಗೊಂಡರೆ ಡ್ಯಾಶ್ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ಅಂತಂದರೆ ವಿಷಕನ್ಯೆ ಅಂತಕ್ಕಂಥದ್ದು. ಗುಂಪಿಗೆ ಸೇರದ ಪದ ಸಂಕುಲ, ಸಮೂಹ, ಗುಂಪು, ನವೆ. ನವೆಯನ್ನು ತೆಗಿಬೇಕು. ಯಾಕೆಂದರೆ ಸಂಕುಲ, ಸಮೂಹ, ಗುಂಪು ಅನ್ನೋವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ. ಮೀನು, ಕಪ್ಪೆ, ಆಮೆ, ಹಸು. ಮೀನು, ಕಪ್ಪೆ, ಆಮೆ ಇವೆಲ್ಲವೂ ಕೂಡ ನೀರಲ್ಲಿ ವಾಸ ಮಾಡ್ತವೆ. ಹಸು ಮಾತ್ರ ಭೂಮಿ ಮೇಲೆ ಅಷ್ಟೇ ವಾಸ ಮಾಡ್ತಿದೆ. ಸಂಯುಕ್ತ ಅಕ್ಷರಗಳನ್ನು ಬರೀರಿ ಅಂತೇಳಿ ಹೇಳಿದರೆ ಪುಕ್ಕ, ಸ್ವಚ್ಛತೆ. ನೋವು ತಾಳದೆ ಮಕ್ಕಳು ಏನು ಮಾಡಿದರು? ನೋವು ತಾಳದೆ ಮಕ್ಕಳು ಅಳುತ್ತಾ ಒದ್ದಾಡಿದರು. ಮಕ್ಕಳು ಸ್ನಾನ ಮಾಡಿ, ಇದನ್ನು ಸರಿಪಡಿಸಿ ಬರೀಬೇಕು. ಮಕ್ಕಳು ನದಿಯಲ್ಲಿ ಸ್ನಾನ ಮಾಡಿದರು. ಏಕೆ ನಾನು ನಿಮಗೇನು ಮಾಡಿರುವೆ, ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ? ಈ ಮಾತನ್ನು ಯಾರಿಗೆ ಹೇಳಿದರು ಅಂತಂದರೆ ಜಲದೇವತೆ ಜನರಿಗೆ ಅಥವಾ ಮಕ್ಕಳಿಗೆ ಹೇಳಿತು. ಮೌಖಿಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ನೀವು ನೋಡ್ಬೋದು. ದಾರಿ ಹೋಕರು ಮಕ್ಕಳನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ತಾಯಿ, ನಾವೆಲ್ಲರೂ ನಿನ್ನ ಮಾಲಿನ್ಯವನ್ನು ತಡೆಯಲು ಶ್ರಮಿಸುತ್ತೇವೆ ಅಂತ ಯಾರು ಹೇಳಿದರು? ಮಕ್ಕಳು ಜಲದೇವತೆಗೆ ಹೇಳ್ತಾರೆ. ನೀರಿನ ಉಪಯೋಗಗಳನ್ನು ಬರೀರಿ ಅಂತಂದರೆ ಇಲ್ಲಿ ಇದ್ದಾವೆ. ಕುಡಿಯಲು ಬೇಕು, ಅಡುಗೆ ಮಾಡಲು ಬೇಕು, ಒಟ್ಟಿಗೆ ಎಲ್ಲದಕ್ಕೂ ಬೇಕು. ನಮಗೆ ಬಟ್ಟೆ ಒಗೆಯಲು ಬೇಕು, ಸ್ವಚ್ಛತೆ ಕಾಪಾಡಲು ಬೇಕು, ಕೃಷಿಗೆ ಬೇಕು, ಕೈಗಾರಿಕೆಗಳಿಗೆ ಬೇಕು. ಇನ್ನೂ ಸಾಕಷ್ಟು ನಿನಗೆ ಗೊತ್ತಿರ್ತವೆ, ನೀನು ಅದನ್ನು ಬರೀಬೋದು. ನಮ್ಮ ಮಾತು ಕೇಳಿ. ಆನ್ಸರ್ ಆನೆ ಉತ್ತಮ ನಾಯಕತ್ವ ಗುಣವನ್ನು ಹೊಂದಿತ್ತು. ನೆಕ್ಸ್ಟು ನೀರು ಒಂದು ಅಮೂಲ್ಯವಾದಂತಹ ಸಂಪತ್ತು. ಮದ್ದುಗುಂಡು ಸಿಡಿಸಬೇಡಿ ಅಂತ ಯಾರು ಹೇಳ್ತಾರೆ? ಇನ್ನು ಶಾಂತಿಯನ್ನು ಕೆಡಿಸಬೇಡಿ ಅಂತ ಹೇಳುವಂಥದ್ದು. ಕೊಟ್ಟಿರುವಂತಹ ಸೂಚನಾ ಫಲಕಗಳಿಗೆ ಮೇಲಿನಗಳನ್ನು ಬರೀಬೇಕು. ಅಂದರೆ ಆಸ್ಪತ್ರೆ ಇದರ ಹತ್ರ ನಾವು ನಿಶಬ್ದವಾಗಿರ್ರಿ ಅಂತ ಇರ್ತೈತೆ. ಶಾಲೆ ಹತ್ರ ಏನಿರ್ತೈತೆ? ನಿಧಾನವಾಗಿ ಚಲಿಸಿ. ಉದ್ಯಾನವನ ಇದ್ದರೆ ಹೂಗಳನ್ನು ಕೇಳಬೇಡಿ. ಒಂದು ಪದದಲ್ಲಿ ಉತ್ತರಿಸಬೇಕು.
ಕೋವಿಯಲ್ಲಿ ತುಂಬುವ ಸ್ಫೋಟಕ ಪುಡಿ ಮದ್ದು. ವಿವರ ಬರೆದು ಹಾಕುವಂಥದ್ದು ಅಲ್ಲಿಗೆ ಫಲಕ. ದೀಪಾವಳಿ ಹಬ್ಬದಲ್ಲಿ ಉತ್ಸಾಹದಲ್ಲಿ ಆರಿಸುವಂತಹ ಸಿಡಿಮದ್ದು ಪಟಾಕಿ. ನಾವು ರೈತರಿಗೂ ನಿಮಗೂ ಮಿತ್ರರು ಈ ಮಾತನ್ನು ಯಾರು ಹೇಳಿದ್ರಪ್ಪ ಅಂತಂದರೆ ಎರೆಹುಳು ಮನುಷ್ಯರಿಗೆ ಹೇಳಿತು. ಇಲ್ಲಿ ಮಂಗ ಸಮಾನಾರ್ಥಕ ಪದ ಕಪಿ ಅಥವಾ ವಾನರ. ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು ಅಂತಂದರೆ ಅವು ನಮ್ಮಂತೆಯೇ ಜೀವಿ, ಅವಕ್ಕೂ ಕೂಡ ನೋವು ನಲಿವುಗಳ ಭಾವನೆಗಳಿರ್ತವೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡಲಿಕ್ಕೆ ನಾವು ಅವುಗಳನ್ನು ಪ್ರೀತಿಸಬೇಕಾಗ್ತದೆ. ಭಿತ್ತಿಪತ್ರವನ್ನು ವೀಕ್ಷಿಸಬೇಕು, ಅದಕ್ಕೆ ಆನ್ಸರನ್ನು ಮಾಡಬೇಕು. ಇದು ಯಾವ ಇಲಾಖೆ? ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಿಲ್ಲಾ ಪಂಚಾಯಿತಿ, ಸ್ವಚ್ಛತಾ ಭಾರತ್ ಮಿಷನ್ನಿಂದ ಮಾಡುವುದು. ಇದರ ಘೋಷಣೆ ಏನು? ಕಸ ವಿಂಗಡಿಸಿ ಪರಿಸರವನ್ನು ಉಳಿಸಿ ಅಂತೇಳಿ ಇದಕ್ಕೆ ಘೋಷಣೆ. ನೆಕ್ಸ್ಟು ಜೀವದ ಮೌಲ್ಯ. ಡಾಕ್ಟರ್ ಮರ್ಲಿನ್ ರವರ ಗುಣವಾಗದ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡುವುದು ಡ್ಯಾಶ್ ಅಂತ ತಿಳಿದಿರ್ತಾರೆ. ಅವರು ಅವಿವೇಕ ಅಂತ ತಿಳ್ಕೊಂಡಿರ್ತಾರೆ. ನೀವು ಇಲ್ಲಿಗೆ ಇದನ್ನು ಬರೀಬೇಕು, ಅವಿವೇಕ ಅಂತೇಳಿ. ಬಾರ್ಬರ ಕೆಳಗಿನ ಯಾವ ಸಮಸ್ಯೆಯಿಂದ ಬಳಲ್ತಿದ್ದಾಳೆ? ಅವಳು ಕುತ್ತಿಗೆ ಸೆಳೆತ ಮತ್ತು ಕೈಕಾಲು ನೋವಿನಿಂದ ಬಳಲ್ತಾ ಇರ್ತಾಳೆ. ಇಲ್ಲಿ ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡಿದರು. ಡಾಕ್ಟರ್ ಥೆಡಿಯಸ್ ಮಾರ್ಲಿನನ ಕಂಠ ಬಿಗಿದು ಬಂತು. ಗುರುತಿಗಾಗಿ ಇಟ್ಟುಕೊಂಡ ಹೆಸರು ಅಂಕಿತನಾಮ. ಆರೈಕೆ ಪದದ ಸಮಾನಾರ್ಥಕ ಪದ ಉಪಚಾರ. ನದಿ, ಇದು ರೂಢನಾಮ ಪದಕ್ಕೆ ಉದಾಹರಣೆ ಸರಿ ಇರುವಂಥದ್ದು. ಹೂವನ್ನು ಕೀಳಬೇಡಿ, ಉದ್ಯಾನವನದಲ್ಲಿ ಹಾಕುವಂಥ ಫಲಕ. ನಾಮಪದ ಅಂತಂದರೆ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಮತ್ತು ಪಕ್ಷಿಗಳ ಹೆಸರುಗಳನ್ನು ಸೂಚಿಸುವಂಥ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಮರ್ಲಿನನ ಮೊಮ್ಮಗಳಿಗೆ ಕಂಡುಬಂದ ಕಾಯಿಲೆ ಯಾವುದು ಅಂತಂದರೆ ಅದೇ ಮೊಮ್ಮಗಳಿಗೆ ಕಂಡುಬಂದ ಕಾಯಿಲೆ ನಾವು ಡ್ಯಾಶಲ್ಲಿ ನೋಡಿದ್ದೀವಲ್ಲ, ಕೈಕಾಲು ನೋವು. ಮರ್ಲಿನ ಕಂಠ ಬಿಗಿದು ಬರಲು ಕಾರಣವೇನು ಅಂತಂತಂದರೆ ಅದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ಯಾಕೆ ಬಿಗಿದು ಬಂತು ಅಂತಂದರೆ ಎಲ್ಲರನ್ನೂ ಕೂಡ ನಾವು ಪ್ರೀತಿಸಬೇಕು ಅಂತಕ್ಕಂಥದ್ದು, ಮತ್ತು ಅವನ ಹೆಸರನ್ನು ಇಟ್ಕೊಂಡಿರೋಬ್ಬ ಡಾಕ್ಟ್ರು, ಅದಕ್ಕೆ ಅವನಿಗೆ ಕಂಠ ಬಿಗಿದು ಬಂತು ಅಂತೇಳಿ ಬರೆಯುವಂಥದ್ದು. ನೆಕ್ಸ್ಟು ಇದು ಜೀವನದ ಮೌಲ್ಯ ಪಾಠದಲ್ಲಿ ನಿಮಗೆ ಇಷ್ಟವಾದ ಅಂಶವನ್ನು ಬರೀರಿ ಅಂತ ಕೇಳಿದರೆ ಇದರಲ್ಲಿ ಯಾರನ್ನೂ ಕೂಡ ಕೀಳಾಗಿ ಕಾಣಬಾರ್ದು. ಕಷ್ಟದಲ್ಲಿದ್ದವರಿಗೆ ನಮಗೆ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡಬೇಕು, ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂತ ನಾವಿಲ್ಲಿ ನೋಡ್ಬೋದು. ಗಿಡ ಮರ. ಇಲ್ಲಿ ಗಿಡ ಮರ ಪದ್ಯವನ್ನು ಬರೆದವರು ಕುವೆಂಪು ಅಲ್ಲ, ತಪ್ಪು. ಗಿಡ ಮರಗಳಲ್ಲಿ ಭೇದವಿದೆ, ಇಲ್ಲ ಭೇದವಿಲ್ಲ, ಆದರೂ ಇದು ತಪ್ಪು. ಮನೆ, ನಿವಾಸ ಅಥವಾ ಗೃಹ. ಸತ್ಯಾನಂದ ಪ್ರೌಢ ಬಾಗಲಕೋಟೆಯವರು. ಇಲ್ಲಿ ಬಡ್ಡೆ ಅಂದರೆ ಮರದ ಕಾಂಡದ ಭಾಗ. ಥರ ವಿಧವಾದ. ಕರಿದು ಕಪ್ಪಾದ ಬಣ್ಣ. ಇಲ್ಲಿ ಗಿಡಮರ ಪದ್ಯವನ್ನು ಬರೆದವರು ಸತ್ಯಾನಂದ ಪಾತ್ರೋಟ. ಮರಗಳ ಉಪಯೋಗ, ಅವು ನೆರಳನ್ನು ಕೊಡ್ತವೆ, ಶುದ್ಧ ಗಾಳಿಯನ್ನು ಕೊಡ್ತವೆ, ಹಣ್ಣುಗಳನ್ನು ಕೊಡ್ತವೆ, ಆಮೇಲೆ ಹೂಗಳನ್ನು ಕೊಡ್ತವೆ, ಸೌದೆಯನ್ನು ಕೊಡ್ತವೆ, ಪರಿಸರವನ್ನು ತಂಪಾಗಿಡುತ್ತವೆ. ಇಲ್ಲಿ ಪದ್ಯ ಭಾಗವನ್ನು ಬರೆದಿರುವುದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಪದ್ಯ ಭಾಗವನ್ನು ನೀವು ನೋಡ್ಬೋದು. ನೆಕ್ಸ್ಟು ಇಲ್ಲಿರುವಂತಹ ಚಿತ್ರವನ್ನು ನೋಡಬೇಕು. ಗಿಡ ಮತ್ತು ಮರಕ್ಕೆ ಏನು ವ್ಯತ್ಯಾಸ ಅಂತ ಇದನ್ನು ಇಲ್ಲಿ ಬರೆಯುವಂಥದ್ದು, ಇದನ್ನು ಇಲ್ಲಿ ಬರೆಯುವಂಥದ್ದು. ನೆಕ್ಸ್ಟು ನಾವು ನೋಡೋದಾದರೆ ಸ್ವಾತಂತ್ರ್ಯದ ಹಣತೆ. ದುಡಿಮೆ ಪದದ ಪರ್ಯಾಯ ಪದ ಕೆಲಸ. ಮುಡಿ ಸಿರ. ಮುಕ್ತಿ ಶಕ್ತಿ. ಸ್ವಾತಂತ್ರ್ಯ ಇಲ್ಲದವರು ಪರತಂತ್ರ, ಗುಲಾಮರು. ಇವನ್ನೆಲ್ಲವನ್ನೂ ಕೂಡ ನಾವು ಆನ್ಸರ್ಸನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇವನ್ನೆಲ್ಲನೂ ಕೂಡ ನೀವು ನೋಡ್ತಾ ಹೋಗ್ಬೋದು.
ಈ ಪ್ರಶ್ನೆ ಪತ್ರಿಕೆಗಳ PDF ಅನ್ನು ಕೂಡ ನಿಮಗೆ ಕೆಳಗಡೆ ಕೊಟ್ಟಿರ್ತೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಡೌನ್ಲೋಡ್ PDF ಅಂತ ಇರ್ತೈತೆ, ಅದನ್ನು ನೀವು ನೋಡಿಬಿಟ್ಟು ಡೌನ್ಲೋಡನ್ನು ಮಾಡ್ಕೊಳ್ಬೋದು. Thank you for watching video.